ತ್ರಿಶೂಲ್ ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋದನ್ನ ಮೈನಾ ಒಪ್ಕೊಂಡ್ಲು. ಅವನಿಗೆ ಬೇರೆನೇ ಬ್ಯಾಕ್ಗ್ರೌಂಡ್ ಇರಬಹುದು ಅನ್ನೋ ಅನುಮಾನ ಕೂಡ ಕಾಡಲಿಲ್ಲ. ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ? ನಾನು ತುಂಬ ಗೌರವ ಕೊಡೋ ನನ್ನ ಕರ್ತೃ ಮತ್ತು ಧಾತೃ ಹತ್ರ. ರಕ್ಷಣೆನೂ ಮಾಡ್ತಾನೆ, ವಿನಾಶನೂ ಮಾಡ್ತಾನೆ. ಮೈನಾಗೆ ಅವನು ಯಾರ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗದೆ ಗೊಂದಲದಲ್ಲಿ ಅವನನ್ನೇ ನೋಡಿದ್ಲು. ಇಷ್ಟೆಲ್ಲ ಆದಮೇಲೆ ಆಲ್ರೆಡಿ ಅವಳ ಮನಸ್ಸು ಪ್ರಶ್ನೆಗಳ ಗೂಡಾಗಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಕ್ಯಾಬ್ ಮುರುಡೇಶ್ವರ ದೇವಸ್ಥಾನದ ಮುಂದೆ ಹೋಗಿ ನಿಲ್ತು. ಮೈನಾ ಕ್ಯಾಬ್ನಲ್ಲೇ ಕೂತೆ ದೇವಸ್ಥಾನದ ಕಡೆ ಒಂದ್ಸಲ ನೋಡಿದ್ಲು. ಆ ದೇವಸ್ಥಾನಕ್ಕೆ ರೀಚ್ ಆಗಿದ್ದೇ 12 ವರ್ಷದ ಹಿಂದೆ ಪ್ರಾಮಿಸ್ ಮಾಡಿದ್ದ ಹುಡುಗನ ನೆನಪಾಯಿತು. ಅವನು ಕೂಡ ದೊಡ್ಡ ಶಿವಭಕ್ತ. ಮೈನಾ ತುಂಬಾ ಸಲ ತ್ರಿಶೂಲ್ ಮತ್ತೆ ಆ ಬಾಯ್ ಫ್ರೆಂಡ್ನ ಹೋಲಿಕೆ ಮಾಡಿ ಯೋಚಿಸ್ತಿದ್ಲು. ಅವರಿಬ್ಬರ ನಡುವೆ ತುಂಬಾ ಸಾಮ್ಯತೆ ಅವಳಿಗೆ ಕಾಣಿಸ್ತು. ಮೈನಾ ಯೋಚನೆಗಳಿಂದ ಹೊರಗೆ ಬಂದು ತ್ರಿಶೂಲ್ ಜೊತೆ ಶಿವ ದೇವಸ್ಥಾನದ ಒಳಗೆ ಹೋದ್ಲು. ಸ್ವಲ್ಪ ಹೊತ್ತಿನಲ್ಲೇ ದೇವರ ದರ್ಶನ ಮಾಡಿಕೊಂಡು ತೀರ್ಥಪ್ರಸಾದ ತಗೊಂಡು ಹೊರಗೆ ಬಂದ್ರು. ತ್ರಿಶೂಲ್ ಕ್ಯಾಬ್ ಡ್ರೈವರ್ ಹತ್ರ ಈ ಟಾಗೂರ್ ಪ್ರಾಪರ್ಟೀಸ್ ಕಡೆ ಹೋಗೋಕ್ಕೆ ಹೇಳ್ದ. ಕ್ಯಾಬ್ನಲ್ಲಿ ಹೋಗ್ತಿರೋವಾಗ ತ್ರಿಶೂಲ್ ಏನೂ ಮಾತಾಡದೆ ಸೈಲೆಂಟಾಗಿ ಕೂತಿದ್ದ. ಮತ್ತೆ ಮೈನಾ ಅವನನ್ನೇ ನೋಡ್ತಾ ಇದ್ಲು. ಕಾರ್ನಲ್ಲಿ ಫುಲ್ ಸೈಲೆನ್ಸ್. ಮೈನಾ ಸೈಲೆನ್ಸ್ ಬ್ರೇಕ್ ಮಾಡ್ತಾ ಚೂರು ಹಿಂಜರಿಕೆಯಲ್ಲಿ, ತ್ರಿಶೂಲ್, ನಿಜವಾಗ್ಲೂ ನೀನು ಯಾರು? ಅವರೆಲ್ಲ ಯಾಕೆ ನಿನ್ ಕಂಡ್ರೆ ಅಷ್ಟೊಂದು ಹೆದರ್ತಾ ಇದ್ರು? ನೀನು ಮಾಫಿಯಾ ಗ್ಯಾಂಗ್ ಲೀಡರಾ? ಹೆದರ್ಕೊಂಡಿರೋ ಮೈನಾ ಮುಖಾನೇ ತ್ರಿಶೂಲ್ ಸ್ವಲ್ಪ ಹೊತ್ತು ಸೀರಿಯಸ್ ಆಗಿ ನೋಡ್ದ. ನಂತರ ಸಣ್ಣಗೆ ನಗ್ತಾ, ನಾನು ಮಾಫಿಯಾ ಗ್ಯಾಂಗ್ ಲೀಡರ್ ಆಗಿದ್ರೆ ನೀನ್ ನನ್ನ ಬಿಟ್ಟು ದೂರ ಹೋಗ್ತೀಯಾ? ಇನ್ಯಾವತ್ತೂ ನನ್ನ ಮುಖ ನೋಡಲ್ವಾ? ನನ್ನ ಹೇಟ್ ಮಾಡಕ್ ಶುರು ಮಾಡ್ತೀಯಾ? ನೋ, ಹಾಗಲ್ಲ, ನಾನು ಸುಮ್ಮನೆ ಹೀಗೆ. ಮೈನಾ ಕೇಳೋಕ್ ಹಿಂಜರಿತಾ ಇದ್ಲು. ನಾನೊಬ್ಬ ನಾರ್ಮಲ್ ಮನುಷ್ಯ ಅಷ್ಟೇ ಮೈನಾ. ಆದರೆ ನನ್ನೊಬ್ಬ ಫ್ರೆಂಡ್ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನಿಗೆಲ್ಲ ಕಡೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಅವನೇ ನನಗೆ ಆ 2 ಕೋಟಿ ಕೊಟ್ಟಿದ್ದ. ಅವನ ಹೆಸರು ಕೇಳೇ ಎಲ್ಲರೂ ನಂಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇರೋದು. ಅವನು ಭಯದಲ್ಲೇ ನನ್ನ ಬಿಟ್ಟು ಕಳಿಸಿದ್ರು. ಓ, ಹಂಗ ವಿಷಯ. ಆ ನಿನ್ನ ಫ್ರೆಂಡ್ ಯಾರು? ಅವನಿಗೆ ಅಷ್ಟೊಳ್ಳೆ ಮನ್ಸಿದ್ಯಾ? ಫ್ರೆಂಡ್ಗೆ ಅಂತ 2 ಕೋಟಿ ದುಡ್ಡು ಕೊಟ್ಟಿದ್ದಾನೆ, ಅದು ಈ ಕಾಲದಲ್ಲಿ. ನಾನು ಅವನ ಹೆಸರು ತಿಳ್ಕೊಬೋದಾ? ಓಹೋ ಮೇಡಮ್, ಕಂಟ್ರೋಲ್. ನಾವು ಮೀಟ್ ಮಾಡಿ ಸ್ವಲ್ಪ ದಿನ ಆಗಿದೆ ಅಷ್ಟೇ. ನಾನು ಯಾರು, ಎತ್ತ, ನನ್ನ ಫ್ರೆಂಡ್ಸ್ ಯಾರು ಅಂತ ನಿಧಾನಕ್ಕೆ ಗೊತ್ತಾಗುತ್ತೆ. ಅಷ್ಟು ಅರ್ಜೆಂಟ್ ಯಾಕೆ? ಈ ವಿಷಯಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಕೂಲಾಗಿರು. ನಮ್ರತ ಎಷ್ಟು ಲಕ್ಕಿ. ನಿನ್ನಂಥ ಒಳ್ಳೆ ಹುಡುಗ ಅವಳಿಗೆ ಸಿಕ್ಕಿದ್ದ. ನಂಗೀಗ ಅವಳನ್ನ ಕಂಡ್ರೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅಂತ ಮೈನಾ ಸ್ವಲ್ಪ ಬೇಸರದಲ್ಲೇ ಹೇಳಿದ್ಲು. ಏನ್ ರಿಪ್ಲೈ ಕೊಡಬೇಕು ಅನ್ನೋದು ತ್ರಿಶೂಲ್ಗೆ ಗೊತ್ತಾಗ್ಲಿಲ್ಲ. ಅವನು ಕ್ಯಾಬ್ ಡ್ರೈವರ್ಗೆ ಸ್ವಲ್ಪ ಫಾಸ್ಟಾಗಿ ಹೋಗಕ್ಕೆ ಹೇಳ್ದ. ಅರ್ಧ ಗಂಟೆಗೆಲ್ಲ ಕೋಡಿ ಭಾಗದ ಟಾಗೋರ್ ಪ್ರಾಪರ್ಟೀಸ್ನ ಮೇನ್ ಗೇಟ್ ರೀಚ್ ಆದ್ರು. ಮೈನಾ ಸುತ್ತಲೂ ನೋಡ್ತಾ, ನಾವು ಮತ್ತೆ ಯಾಕೆ ಇಲ್ಲಿಗೆ ಬಂದ್ವಿ ತ್ರಿಶೂಲ್? ತ್ರಿಶೂಲ್ ಉತ್ತರ ಕೊಡೋಕ್ಕೂ ಮುಂಚೆನೇ ಗೇಟ್ ಹತ್ರ ನಿಂತಿದ್ದ ಗಾರ್ಡ್ ಕಾರ್ ಮುಂದೆ ಬಂದು, ನಿಮ್ಗೆಲ್ಲ ಹೋಗ್ಬೇಕು? ಯಾರನ್ನು ಮೀಟ್ ಆಗಬೇಕಿತ್ತು? ಹೆಸರೇಳಿ, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ. ನಂತರನೇ ನೀವು ಒಳಗಡೆ ಹೋಗ್ಬೋದು ಅಂತ ಹೇಳ್ದ. ತ್ರಿಶೂಲ್ ಗಂಭೀರವಾಗಿ, ಗೇಟ್ ಓಪನ್ ಮಾಡು ಮಾರಯ್ಯ, ನನಗೆ ಕೈಲಾಸ ವಿಲ್ಲಾಗೆ ಹೋಗಬೇಕು. ಈಗ ಆ ಮನೆ ನಂದು. ಆದರೆ ಗಾರ್ಡ್ ಮಾತ್ರ ಅವರಿಬ್ಬರನ್ನೂ ಮೇಲಿಂದ ಕೆಳಗೊಂದ್ಸಲ ನೋಡಿ ನಗೋಕ್ ಸ್ಟಾರ್ಟ್ ಮಾಡ್ದ. ತ್ರಿಶೂಲ್ಗೆ ಕೋಪ ಬಂತು. ಬಟ್ಟೆ ನೋಡಿ ಗಾರ್ಡ್ ಜಡ್ಜ್ ಮಾಡ್ತಿದ್ದಾನೆ ಅನ್ನೋದು ತ್ರಿಶೂಲ್ ಅರ್ಥ ಮಾಡ್ಕೊಂಡ. ನಿಂಗೆ ನಿನ್ನ ಕೆಲಸ ಉಳಿಬೇಕು ಅನ್ನೋ ಆಸೆ ಇದೆ ಅಂತಾದರೆ ಒಂದು ಚಾನ್ಸ್ ಕೊಡ್ತೀನಿ. ಕೈಲಾಸದ ಓನರ್ ಯಾರು ಅಂತ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಕೇಳ್ಕೊಂಡು ಬಾ ಬೇಕಿದ್ರೆ. ಆಮೇಲೆ ನನ್ನ ಜೊತೆ ಮಾತಾಡುವಂತೆ. ತ್ರಿಶೂಲ್ ಅಷ್ಟೊಂದು ಗಂಭೀರವಾಗಿ ಹೇಳಿದ್ ಕೇಳಿ ಗಾರ್ಡ್ ಬೆವರೋಕ್ ಶುರುವಾದ. ನಿಜವಾಗ್ಲೂ ಅವನೇ ಕೈಲಾಸದ ಓನರ್ ಆಗಿದ್ರೆ ಕೆಲಸ ಹೋಗೋದು ಗ್ಯಾರಂಟಿ. ಆದರೆ ಗಾರ್ಡ್ ಏನಾದರೂ ಹೇಳೋಕ್ ಮೊದಲೇ ತ್ರಿಶೂಲ್ ಹಿಂದಿನಿಂದ ಯಾರೋ ನಗೋ ಧ್ವನಿ ಕೇಳಿಸ್ತು. ತ್ರಿಶೂಲ್ ಮತ್ತೆ ಮೈನಾ ತಿರುಗಿ ನೋಡಿದ್ರೆ ಕಿರಣ್ ಅವ್ರ ಹಿಂದೆ ನಿಂತು ಜೋರಾಗಿ ನಗ್ತಾ ಇದ್ದ. ನಾಯಕ್ ಗ್ರೂಪ್ಸ್ ಜೊತೆ ಡೀಲ್ ಕ್ಯಾನ್ಸಲ್ ಆದ್ಮೇಲೆ ಕಿರಣ್ ಎಲ್ಲಾ ಕಳ್ಕೊಂಡು ಬೀದಿಗೆ ಬಿದ್ದಿದ್ದ. ಬಹಳ ಕಷ್ಟದಿಂದ ಅವನು ಇದೊಂದು ಕನ್ಸ್ಟ್ರಕ್ಷನ್ ಕಂಪನಿಲಿ ಸೇಲ್ಸ್ ಮ್ಯಾನೇಜರ್ ಜಾಬ್ ಗಿಟ್ಟಿಸ್ಕೊಂಡಿದ್ದ. ಕಿರಣ್ ಈಗ ಸದ್ಯ ರಿನೋವೇಟ್ ಮಾಡ್ತಾ ಇರೋದು ಕೈಲಾಸ ಅನ್ನೋ ವಿಲ್ಲ. ತ್ರಿಶೂಲ್ ಮಾತ್ ಕೇಳಿ ಅವನಿಗೆ ಜೋರ್ ನಗು ಬಂತು. ತ್ರಿಶೂಲ್ ಕಾರಿಂದ ಇಳಿದು ಮಾತಾಡೋದೇ ಬೆಸ್ಟ್ ಅನ್ಕೊಂಡ. ಆದ್ರೆ ಯಾವತ್ತಿನ ಹಾಗೆ ಕಿರಣ್ ತ್ರಿಶೂಲ್ ಜೊತೆ ಈ ಸಲ ಕೂಡ ಅಧಿಕ ಪ್ರಸಂಗನೇ ಮಾಡ್ತಾ ಇದ್ದ. ಗೊತ್ತಿಲ್ದೇನೆ ಒಂದೊಳ್ಳೆ ಅವಕಾಶನ ಕಳ್ಕೊಂಡ. ಅವನಾಗೆ ಕೋಣದ ಮುಂದೆ ಹೋಗಿ ನಿಂತ್ಕೊಂಡು ಬಾ ಗುದ್ದು ಅಂತ ಹೇಳಿದ ಹಾಗಾಯ್ತು ಕಿರಣ್ ಸಿಚುಯೇಷನ್. ತ್ರಿಶೂಲ್, ನಿನಗ್ ತಲೆ ಸರಿ ಇಲ್ವಾ? ನಮ್ರತ ನಿಂಗೆ ಡಿವೋರ್ಸ್ ಕೊಟ್ಟಿದ್ದು ಮರ್ತೋಯ್ತಾ? ನೀನ್ ಬಿಕಾರಿ ಬಡ್ಡಿ ಮಗ ಅಂತ ತಾನೇ ಅವಳು ನಿನ್ನ ಬಿಟ್ಟಿದ್ದು.
ಸ್ವಂತ ಗಾಡಿನೇ ಇಲ್ಲ ನಿನ್ ಹತ್ರ, ಕ್ಯಾಬ್ನಲ್ಲಿ ಕೈಲಾಸಕ್ ಬಂದೋನು, ನೀನು ಇದ್ರ ಓನರಾ? ಕಾರ್ ಕಡೆ ಕೈ ತೋರಿಸ್ತಾ ಹೇಳ್ತಾ ಇದ್ದ ಕಿರಣ್ಗೆ ಪ್ಯಾಸೆಂಜರ್ ಸೀಟ್ನಲ್ಲಿರೋ ಮೈನಾ ಕಂಡ್ಲು. ಇದ್ಯಾರು ಕೂತಿರೋದು? ನಿನ್ ಹೊಸ ಗರ್ಲ್ ಫ್ರೆಂಡ್? ಅರೆ ವಾ 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 ರೇ ವಾ, ಎಂತ ಮಾಲ್ ಪಟಾಯಿಸಿದ್ಯಲ್ಲೋ, 10ಕ್ಕೆ 10 ಏಳಂತು. ಸಿಟ್ನಲ್ಲಿ ತ್ರಿಶೂಲ್ ಮುಷ್ಟಿ ಬಿಗ್ಯಾಗಿ ಹಿಡ್ಕೊಂಡಿದ್ದ, ಆದ್ರೂ ಅವನು ಸುಮ್ನಿದ್ದ. ಕಿರಣ್ ತ್ರಿಶೂಲ್ನ ದಾಟ್ಕೊಂಡು ಮೈನಾ ಹತ್ರ ಹೋಗಿ, ಹೇ ಬ್ಯೂಟಿ, ಈ ಲೂಸರ್ ಜೊತೆ ಇದ್ರೆ ನಿಂಗೇನು ಲಾಭ ಇಲ್ಲ, ಇವನತ್ರ ಒಂದ್ ಪೈಸಾ ಕೂಡ ಇಲ್ಲ, ಈ ವಿಲ್ಲ ಅವಂದು ಅಂತ ಸುಳ್ಳು ಹೇಳಿ ನಿಂಗೆ ಮೋಸ ಮಾಡ್ತಾ ಇದ್ದಾನೆ. ಕಿರಣ್ ಮಾತ್ ಕೇಳಿ ಸಿಚುವೇಶನ್ ಅವಳಿಗೆ ಅರ್ಥ ಆಯ್ತು. ಅವಳೆದುರು ಬಂದಿರೋ ಮನುಷ್ಯ ತ್ರಿಶೂಲ್ ಫ್ರೆಂಡ್ ಅಂತೂ ಅಲ್ಲ ಅನ್ನೋದು ತಿಳ್ಕೊಂಡ್ಲು. ಮೈನಾ ಕ್ಯಾಬಿಂದ ಕೆಳಗಿಳಿದು, ಚಪ್ಲಿ ಏಟ್ ಬೇಕಾ, ತೆಗಿಲಾ ಅಂತ ಕೇಳಿದ್ಲು. ಸ್ವಲ್ಪ ಟೈಮ್ ಮುಂಚೆ ಹೊಳಿತಾ ಇದ್ದ ಕಿರಣ್ ಮುಖ ಈಗ ನಾಚಿಕೆಯಿಂದ ಬೆವರೋಯ್ತು. ಮೈನಾ ಬೋಲ್ಡ್ ಮಾತು ತ್ರಿಶೂಲ್ನ ತುಂಬಾನೇ ಇಂಪ್ರೆಸ್ ಮಾಡ್ತು. ಕಿರಣ್ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಕ್ಕಿತ್ತು. ತ್ರಿಶೂಲ್ ಸಣ್ಣದಾಗಿ ಸ್ಮೈಲ್ ಮಾಡಿ ಕಿರಣ್ನ ಅವಾಯ್ಡ್ ಮಾಡ್ತಾ ಗಾರ್ಡ್ ಕಡೆ ತಿರುಗಿ, ಕೊನೆಯದಾಗಿ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ಸುಮ್ಮನೆ ನನಗೆ ಒಳಗೆ ಹೋಗಕ್ಕೆ ಬಿಡು, ಇನ್ನು ನಾನು ರಿಕ್ವೆಸ್ಟ್ ಮಾಡಲ್ಲ. ಬೀದಿಲ್ ಹೋಗೋ ಬರೋರ್ನೆಲ್ಲ ಒಳಗೆ ಬಿಡಕ್ಕಾಗಲ್ಲ, ಗೇಟ್ ಮುಂದೆ ನಿಲ್ಬೇಡ, ಆಚೆ ಹೋಗೋ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಬೂತ್ ಒಳಗೆ ಹೋಗ್ಕೂತ. ತ್ರಿಶೂಲ್ ಏನೂ ಮಾತಾಡದೆ ಪಾಕೆಟ್ನಿಂದ ಫೋನ್ ತೆಗೆದು ಟಾಗೂರ್ ಪ್ರಾಪರ್ಟೀಸ್ ಡೈರೆಕ್ಟರ್ಗೆ ಕಾಲ್ ಮಾಡ್ದ. ಕಿರಣ್ ಅವನನ್ನ ನೋಡ್ತಾ ನಗ್ತಾ, ಏಯ್ ಬೆಟ್ಸಾಕೋಣ, ಈ ವಿಲ್ಲ ನಿಜಕ್ಕೂ ನಿಂದೇ ಆಗಿದ್ರೆ ನಾನ್ ಲೈಫ್ ಪೂರ ನಿನ್ ಕಣ್ಣೆತ್ತಿ ನೋಡಲ್ಲ. ಈ ವಿಲ್ಲ ನಿಂದಲ್ಲ ಅಂತಾದ್ರೆ ನೀನು ಕೂಡ ನನ್ನ ಕಣ್ಣೆತ್ತಿ ನೋಡ್ದೆ ಸಾರಿ ಕೇಳಬೇಕು, ಓಕೆನಾ? ಕಿರಣ್ ಪ್ರಕಾರ ತ್ರಿಶೂಲ್ ಒಬ್ಬ ಯೂಸ್ಲೆಸ್ ಗಂಡ. ಊಟ ತಿಂಡಿಗೂ ದುಡ್ಡಿಲ್ದೇ ಇರೋ 3 ಕಾಸಿನ ಬಿಕ್ನಾಸಿ ಇನ್ 3 ಕೋಟಿ ಮನೆ ಹೇಗ್ ಪರ್ಚೇಸ್ ಮಾಡ್ತಾನೆ? ಹಾಗೆ ಕಿರಣ್ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಅವನ ಮುಂದೆ ಚಾಲೆಂಜ್ ಮಾಡೋಕ್ ರೆಡಿ ಆಗಿದ್ದ. ಆಗ್ಲೇ ಅವ್ರ ಮುಂದಿದ್ದ ಗ್ರೇ ಕಲರ್ ಲಕ್ಸುರಿ ಕಾರ್ ಒಂದು ಠಾಗೂರ್ ಪ್ರಾಪರ್ಟೀಸ್ ಕಡೆ ಫಾಸ್ಟ್ ಆಗಿ ಬರೋದು ಕಾಣಿಸ್ತು. ಆ ಕಾರ್ ನಂಬರ್ ಪ್ಲೇಟ್ ನೋಡಿದ್ದೆ ಕಿರಣ್ ಕಣ್ಣು ಹೊಳಿತು. ಅದು ಠಾಗೂರ್ ಪ್ರಾಪರ್ಟೀಸ್ನ ಡೈರೆಕ್ಟರ್ ರಾಘವೇಂದ್ರ ಅವರ ಕಾರ್. ಕಿರಣ್ ತ್ರಿಶೂಲ್ ಕಡೆ ನೋಡಿ ನಗ್ತಾ, ಈಗ ನಿನ್ನ ಆಟ ನೋಡು ತ್ರಿಶೂಲ್, ನಿನ್ ಶೋಬಾಜಿ ಎಲ್ಲ ಬೆತ್ತಲೆ ಆಗುತ್ತೆ. 2 ನಿಮಿಷದಿಂದ ಬಾಲ ಅಡಿಗೆ ಹಾಕ್ಕೊಂಡು ಹೋಗಕ್ಕೆ ನಾನೇ ಅವಕಾಶ ಕೊಟ್ಟಿದ್ದೆ. ಪಾಪ ಈಗ ಅದೂ ಇಲ್ಲ, ರಾಘವೇಂದ್ರ ಅವರು ನಿನ್ನ ಜೈಲಿಗೆ ಹಾಕಿಸ್ತಾರೆ. ಆ್ಯಕ್ಚುಲಿ ನಿನ್ನಂಥವ್ರಿಗೆ ಅದೇ ದೊಡ್ಡವಿಲ್ಲ. ಆ ಕಾರ್ ಮೇನ್ ಗೇಟ್ ಹತ್ರ ನಿಂತ ಕೂಡಲೇ ರಾಘವೇಂದ್ರ ಅವರ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಕಿರಣ್ ಹತ್ರ ಹೋದ. ಆದರೆ ರಾಘವೇಂದ್ರ ಅವನನ್ನ ನೆಗ್ಲೆಕ್ಟ್ ಮಾಡಿ ಸೀದಾ ಗೇಟ್ ಒಳಗೆ ಹೋಗಿ ಸೆಕ್ಯೂರಿಟಿ ಗಾರ್ಡ್ ಕೆನ್ನೆಗೆ ಒಂದು ಹೊಡೆದ. ತ್ರಿಶೂಲ್ ಅಲ್ಲೇ ನಿಂತು ಸ್ಮೈಲ್ ಮಾಡ್ತಾ ಇದ್ದ. ಇಡೀ ಸಿಚುವೇಶನ್ ಸೈಲೆಂಟ್ ಆಗ್ಬಿಡ್ತು. ಕಿರಣ್ ಮುಖದ ಬಣ್ಣ ಇಳಿದು ಹೋಯ್ತು. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.